ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య. ದೇವರ ಅತಿ ಪರಿಶುದ್ಧನ ಸ್ತೋತ್ರವಾಗಲಿ. ಈ ದಿನ ಸಹ ನಿಮ್ಮನ್ನು ಕಾಣೋದಕ್ಕೆ ನನಗೆ ತುಂಬಾ ಸಂತೋಷವಾಗ್ತಿದೆ. ಈ ದಿನ ನಾವು ಈ ಒಂದು ಕಾರ್ಯಕ್ರಮ ನೋಡ್ತಿರೋದು ಅದು ನಮ್ಮ ಚಿತ್ತವಲ್ಲ, ದೇವರು ನಮ್ಮನ್ನು ಕರೆತಂದಿದ್ದಾನೆ. ದೇವರು ನಮಗೆ ಒಳ್ಳೆ ಒಂದು ಟೆಕ್ನಾಲಜಿ ಕೊಟ್ಟು, ಆತನು ಒಂದು ಒಳ್ಳೆ ಒಂದು ಮೊಬೈಲ್ ಫೋನ್ ಕೊಟ್ಟಿದ್ದಾನೆ, ನಮ್ಮನ್ನು ನೋಡುವಂತೆ ಆತನು ನಮ್ಮನ್ನು ಕರೆತಂದಿದ್ದಾನೆ. ನೀವು ನೋಡುದು ಮಾತ್ರವಲ್ಲದೆ ನೀವು ಮತ್ತೊಬ್ಬರು ಸಹ ಒಂದು ಸೇವೆಯಾಗಿ ನೀವು ಅವ್ರಿಗೆ ಶೇರ್ ಮಾಡಿ, ಅವರು ಸಹ ನೋಡಿ ಆಶೀರ್ವಾದನ ಅವ್ರು ಪಡೆದುಕೊಳ್ಳುತ್ತಾರೆ. ಎಷ್ಟೋ ಜನ ಹಿಂಜರಿಗೆ ಹೋಗ್ತಿರ್ಬೇಕಾದ್ರೆ ಈ ಒಂದು ವಾಕ್ಯದಿಂದ ಅವರು ಒಂದು ಉಚ್ಚೇತನಗೊಳ್ಳಬಹುದು. ನೋಡುದು ಮಾತ್ರ ಅಲ್ಲದೆ ನೀವು ಇದನ್ನ ಮತ್ತೊಬ್ಬರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದು ದಿನದ ವಾಕ್ಯನ ಓದಿಕೊಳ್ಳೋಣ. ಯೋಹನ ಬರೆಸುವಾರ್ತೆ ಅದರ 18ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೂ. ಯೇಸು ಇದನ್ನು ಹೇಳಿದ ಮೇಲೆ ತನ್ನ ಶಿಷ್ಯರ ಸಂಗಡ ಕೆದ್ರೋನ್ ಹಳ್ಳದ ಆಚೆಗೆ ಹೊರಟು ಹೋದನು. ಅಲ್ಲಿ ಒಂದು ತೋಟವಿತ್ತು, ಅದರೊಳಕ್ಕೆ ಆತನ ಶಿಷ್ಯರು ಹೋದರು. ಯೇಸುವು ಆತನ ಶಿಷ್ಯರು ಆಗಾಗ್ಗೆ ಅಲ್ಲಿ ಕೂಡುತ್ತಾ ಇದ್ದದರಿಂದ ಆತನನ್ನು ಹಿಡುಕೊಟ್ಟ ಯೂದನಿಗೂ ಆ ಸ್ಥಳವು ಗೊತ್ತಾಗಿತ್ತು. ಹೀಗಿರಲಾಗಿ ಯೂದನು ಸಿಪಾಯಿಗಳ ಪಟಾಲವನ್ನು ಮಹಾಯಾಜಕರ ಮತ್ತು ಪರಿಸಾಯರ ಕೊಟ್ಟ ಒಳ್ಳೆಕಾರರನ್ನು ಕರೆಕೊಂಡು ದೀವಿಟ್ಟಿಗಳನ್ನು, ಪಂಜೂರಗಳನ್ನು, ಆಯುಧಗಳನ್ನು ಹಿಡಿಸಿಕೊಂಡು ಅಲ್ಲಿಗೆ ಬಂದನು. ಆಗ ಯೇಸು ತನ್ನ ಮೇಲೆ ಬರುವುದನ್ನೆಲ್ಲ ತಿಳಿದು ಹೊರಗೆ ಹೋಗಿ, ನೀವು ಯಾರನ್ನು ಹುಡುಕುತ್ತೀರಿ ಎಂದು ಅವರನ್ನು ಕೇಳಿದನು. ಅದಕ್ಕೆ ಅವರು, ನಜರೇತಿನ ಯೇಸುವನ್ನು ಹುಡುಕುತ್ತೇವೆ ಅನ್ನಲು, ಯೇಸು ಅವರಿಗೆ, ನಾನೇ ಅವನು ಎಂದು ಹೇಳಿದನು. ಆತನನ್ನು ಹಿಡುಕೊಡುವ ಯೂದನು ಸಹ ಅವರ ಸಂಗಡ ನಿಂತಿದ್ದನು. ನಾವು ಈ ವಾಕ್ಯವನ್ನು ಧ್ಯಾನಿಸುತ್ತಾ 1 ನಿಮಿಷಗಳ ನಮ್ಮ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸು ಸ್ವಾಮಿಗೆ ಮುಂಚೆನೆ ತಿಳಿದಿತ್ತು ಆತನನ್ನು ಹಿಡ್ಕೊಡಲು ಆ ಒಂದು ರಾತ್ರಿ ಜನರು ಬರ್ತಾರೆ ಅಂತ. ಅವರು ಬಂದಾಗ ಯೇಸುವೆ ತಾನೇ ಹೋಗಿ, ನೀವು ಯಾರನ್ನು ಹುಡುಕುತ್ತಿದ್ದೀರಿ? ನಜರೇತಿನ ಯೇಸು ನಾವು ಹುಡುಕುತ್ತೇವೆ, ನಾನೇ ಆತನು. ತನ್ನನ್ನು ತಾನು ಒಪ್ಪಿಸಿ ಕೊಡ್ತಾನೆ. ಆದ ಸಮಯದಲ್ಲಿ ಯಾತಕ್ಕೋಸ್ಕರ ಒಪ್ಪಿಸಿ ಕೊಟ್ಟನು? ನಮ್ಮೊಂದು ಪಾಪಗಳಿಗೋಸ್ಕರ, ನಮ್ಮೊಂದು ದ್ರೋಹಗಳಿಗೋಸ್ಕರ, ನಾವು ಮಾಡಿದ ಒಂದು ಪಾಪವನ್ನು ಆತನು ತೀರಿಸುವುದಕ್ಕೋಸ್ಕರ ತನ್ನನ್ನೇ ಆತನು ಒಪ್ಪಿಸಿಕೊಟ್ಟನು. ಈ ದಿನದಲ್ಲಿ ನಾವು ಅದನ್ನು ಜ್ಞಾಪಿಸಿಕೊಂಡು ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳೋಣವಾ? ಇಸಪ್ಪ, ನಾನು ಎಷ್ಟು ನಿಮ್ಮನಿಗೆ ಅಗಲಿ ಹೋದ್ರು ರಾಜ, ನೀನು ನನ್ನನ್ನು ಹುಡುಕಿ ಬಂದು ರಾಜ ಕರ್ತನೆ, ನನ್ನೊಂದು ಪಾಪಗಳನ್ನು ರಾಜ ಪರಿಹರಿಸಿ ಕರ್ತನೆ, ನಿನ್ನೊಂದು ಮಕ್ಕಳಾಗಿ ರಾಜ, ನಿನ್ನೊಂದು ಮಗುವಾಗಿ ರಾಜ ನನ್ನನ್ನು ಆರಿಸಿಕೊಂಡಿದ್ದೆ ಅಪ್ಪ. ನನಗೆ ಸ್ತೋತ್ರ ಮಾಡ್ತಾನೆ ಕರ್ತನೆ ಸಪ್ಪ. ಅಪ್ಪ, ನಾನು ಮಾತ್ರವಲ್ಲದೆ ರಾಜ, ನನ್ನ ಸಂಗಡಿರುವ ಎಲ್ಲರಿಗೋಸ್ಕರ ರಾಜ ನಾನು ಪ್ರಾರ್ಥನೆ ಮಾಡ್ತಾನೆ ಕರ್ತನೆ. ನೀನು ಅವ್ರನ್ನ ಬಿಡಿಸಿ ರಾಜ ಕೊಡ್ತೇನೆ, ನಿಮ್ಮ ರಾಜ್ಯದಲ್ಲಿ ನೀನು ಸೇರಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ. ಅಪ್ಪ, ಈ ದಿನವನ್ನು ರಾಜ, ಈ ದಿನದ ಕಾರ್ಯಗಳನ್ನು ರಾಜ ನಿಮ್ಮ ಸನ್ನಿಧಿ ಒಪ್ಪಿಸಿಕೊಡ್ತೇನೆ ರಾಜ. ನೀನು ಬಲಪಡಿಸಿ ನಡೆಸಿಕೊಡ್ತೇನೆ. ನಿಮ್ಮ ಹಿಂದೆ ರಾಜ್ಯ ಕರ್ತೇನೆ ನಾವು ನಡೆಯುವಂತ ರಾಜ, ನಿಮ್ಮ ಆತ್ಮನ ಮೂಲಕ ನಮ್ಮನ್ನು ಪ್ರೇರೇಪಿಸಿ ನಡೆಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ. ನಾವು ಹಾಡುವ ಮಾತುಗಳು, ನಾವು ಮಾಡುವ ಕಾರ್ಯಗಳು, ನಾವು ನೋಡುವ ನೋಟಗಳು ರಾಜ, ಎಲ್ಲವೂ ನಿಮ್ಮ ಸನ್ನಿಧಿಗೆ ಒಪ್ಪಿಸಿಕೊಡ್ತೇವೆ ರಾಜ ಕರ್ತೇನೆ. ಅಪ್ಪ, ನಿಮ್ಮ ಯೋಚನೆ ಪ್ರಕಾರ ನಾವು ನಡೆಯುವಂತ ರಾಜ, ನಮ್ಮ ಆತ್ಮಗಳನ್ನು ನೀವು ಬಲಪಡಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ. ಪ್ರಾರ್ಥನೆಗಳ ಸ್ತೋತ್ರ ಮಾಡ್ತಾ ದೇವರೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.